ಜೈ ಹಿಂದ್ ಎಲ್ಲ ನನ್ನ ಫ್ಯೂಚರ್ ಸೋಲ್ಜರ್ಸ್ಗಳಿಗೆ. ಇಂಡಿಯನ್ ಆರ್ಮಿದಲ್ಲಿ BR ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಕೇಸಿಂದ 540 ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಸೊ ಈ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಏಜ್ ಏನ್ ಬೇಕಾಗುತ್ತೆ ಅಂತ ಕೇಸಿಂದ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ತಿಳಿದುಕೊಳ್ಳಿ. ಇದಕ್ಕ ಏಜ್ ಬಂದ್ಬಿಟ್ಟು 18 ವಯಸ್ಸಿಂದ ಹಿಡಿದು 25 ಏಜ್ ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತದೆ. SC/ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಇರ್ತದ. ನೆಕ್ಸ್ಟ್ ಅದರ ಜೊತೆಗೆ ಸರ್ ಇದು ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತದೆ. ಯಾವುದೇ ತರಂತ ಆನ್ಲೈನ್ ಮುಖಾಂತರ 50 ರೂಪಾಯಿ ಫೀಸ್ ಅನ್ನ ಮಾತ್ರ ಕಟ್ಕೊಳ್ಬೇಕು. ಫೀಸ್ ಕಟ್ಟಿದ ರಿಸಿಪ್ಟ್ ಅನ್ನ ತಗೊಂಡ್ಬಿಟ್ಟು ಆಫ್ಲೈನ್ ಫಾರ್ಮ್ಗಳು ಬರ್ತಾವೆ. 11ನೇ ತಾರೀಕಿಗೆ ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ. 11ನೇ ತಾರೀಕಿಂದ ಹಿಡಿದು ನೆಕ್ಸ್ಟ್ ಮಂತ್ 24ನೇ ತಾರೀಕಿಗೆ 24/11/2025 ಈ ಹುದ್ದೆಗೆ ನೀವು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದು. ಇದು ಆಲ್ ಓವರ್ ಇಂಡಿಯಾ ಎಲ್ಲ ಕರ್ನಾಟಕದವರಿಗೆ ಕೂಡ ಇದರಲ್ಲಿ ಅವಕಾಶ ಇದೆ. ನಿಮ್ದೇನಾದ್ರೂ 157 ಸೆಂಟಿಮೀಟರ್ ಹೈಟ್ ಇತ್ತಪ್ಪ ಅಂತಂದ್ರೆ, 50 kg ವೇಟ್ ಇತ್ತಪ್ಪ ಅಂದ್ರೆ ಇದು ಬಂದ್ಬಿಟ್ಟು ಪುರುಷರಿಗೆ ಮಾತ್ರ ಇದರಲ್ಲಿ ಅವಕಾಶ ಇರ್ತದ. ನಿಮ್ದು ಚೆನ್ನಾಗಿ ಸ್ಕೋರ್ ಇತ್ತು, ಇದರ ಅರ್ಹತೆ ಬಂದ್ಬಿಟ್ಟು 10ನೇ ತರಗತಿ ಮುಗಿದಿರಬೇಕು. ಅದರ ಜೊತೆಗೆ ನೀವು ITI ಕೂಡ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ. 10+ ITI ಕಂಪ್ಲೀಟ್ ಆದವರಿಗೆ ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಈ ಇನ್ಫಾರ್ಮೇಶನ್ ನಿಮ್ಮ ಸ್ನೇಹಿತ ಯಾರಾದ್ರೂ ITI ಮುಗಿಸಿದ್ರೆ ಅವರಿಗೆ ತಪ್ಪದೇನೆ ಈ ವಿಡಿಯೋನ ಶೇರ್ ಮಾಡ್ಕೊಂಡ್ರೆ ಇದೊಂದು ಬೆಸ್ಟ್ ಅಪರ್ಚುನಿಟಿಯಲ್ಲಿ ಇಂಡಿಯನ್ ಆರ್ಮಿದಲ್ಲಿ ಸೊ ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್ ಅನ್ನ ಪಡೆದುಕೊಳ್ಬೇಕು ಅನ್ಕೊಂಡಿದ್ರಿಪ್ಪ ಅಂದ್ರೆ, ಸೊ ಒಂದು ಒಳ್ಳೆಯ ಹುದ್ದೆಯನ್ನು ಪಡೆದುಕೊಳ್ಬೇಕು ಅನ್ಕೊಂಡಿದ್ರೆ ಇದೊಂದು ಸುವರ್ಣ ಅವಕಾಶನೇ ಅನ್ಕೊಳ್ಬಹುದು. ಇದರಲ್ಲಿ ಬಂದ್ಬಿಟ್ಟು ವೆಹಿಕಲ್ ಮೆಕ್ಯಾನಿಕ್ ಅಂತ ಇದ್ದಾವೆ. ಅದರ ಜೊತೆಗೆ ಯಾವ್ಯಾವಪ್ಪ ಅಂತಂದ್ರೆ ಹುದ್ದೆಗಳ ಸಂಖ್ಯೆ ಹುದ್ದೆಗಳ ಹೆಸರು ನೋಡ್ಕೊಡ್ರಿ. MSW ಅಂತ ಇದಾವೆ. ನೆಕ್ಸ್ಟ್ ಇದರ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಹೇಳಿದೀನಿ. ನೆಕ್ಸ್ಟ್ ಏಜ್ ಕೂಡ ಹೇಳಿದೀನಿ. ಸೊ ತಪ್ಪದೇನೆ ಈ ಹುದ್ದೆಗೆ ಅರ್ಜಿಯನ್ನು ಹಾಕೊಳ್ಳಕ ರೆಡಿ ಆಗಿರಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಇನ್ನು ನಮ್ಮ ಫೇಸ್ ಅನ್ನ ಫಾಲೋ ಮಾಡ್ಕೊಂಡ್ರೆ ಅಂತಲೇ ಸೊ ಇವಾಗಲೇ ಫಾಲೋ ಮಾಡ್ಕೊಡ್ರಿ. ಇದ್ರ ಡೀಟೇಲ್ ಇನ್ಫಾರ್ಮೇಶನ್ ನನ್ನ SJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಅನ್ನ ಮಾಡಿದೀನಿ. ಹೋಗಿ ಒಂದ್ಸರಿ ಚೆಕ್ ಅನ್ನ ಮಾಡ್ಕೊಡ್ರಿ. PDF ಕೂಡ ನಿಮ್ಗೆ ಅಲ್ಲಿ ಶೇರ್ ಅನ್ನ ಮಾಡಿದೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.